ಬೆಂಗಳೂರಿನಲ್ಲಿಂದು 1700 ಮೀಟರ್ ಉದ್ದದ ಕನ್ನಡ ಧ್ವಜವನ್ನ ಇಂದು ಅನಾವರಣಗೊಳಿಸಲಾಯಿತು. ದಾಸರಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 3000 ವಿದ್ಯಾರ್ಥಿಗಳು ಕನ್ನಡ ಧ್ವಜವನ್ನ ಪ್ರದರ್ಶಿಸಿದರು. ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಕೂಡ ಮಾಡಲಾಯಿತು. ರಾಜ್ಯೋತ್ಸವ ದಿನದಂದು ಎಲ್ಲೆಡೆ ಕನ್ನಡ ಬಾವುಟಗಳು ರಾರಾಜಿಸುತ್ತಿರುವ ದೃಶ್ಯ ಸರ್ವಸಾಮಾನ್ಯ. ವಿಶ್ವದಲ್ಲಿ ಅತಿದೊಡ್ಡ ಕನ್ನಡ ಬಾವುಟವನ್ನ ಭಾರತ ಯುವ ಕೇಂದ್ರ ಸಂಸ್ಥೆ ದಾಸರಹಳ್ಳಿಯ ಎಂಇಐ ಆಟದ ಮೈದಾನದಲ್ಲಿ ಹಾರಿಸಿತ್ತು. ನಾಡೋಜಾತಿ ಜವರೇಗೌಡ ಬೆಳ್ಳಿ ರಥದಲ್ಲಿದ್ದ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತು. ಈ ಬಾವುಟ ಬರೋಬ್ಬರಿ 1700 ಮೀಟರ್ ಉದ್ದ 7 ಅಡಿ ಅಗಲವಿದೆ. ಸುಮಾರು 3000 ವಿದ್ಯಾರ್ಥಿಗಳು ಮೈದಾನದ ಸುತ್ತ ವೃತ್ತಾಕಾರದಲ್ಲಿ ನಿಂತು ಈ ಬಾವುಟವನ್ನ ಪ್ರದರ್ಶಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಗೌಡ, ಏಕತೆ ಬಿಟ್ಟು ಪ್ರತ್ಯೇಕತೆ ಕೂಗೆಬ್ಬಿಸುವವರನ್ನ ರಾಜ್ಯದಿಂದ ಬಹಿಷ್ಕರಿಸುವಂತೆ ಕನ್ನಡಿಗರಿಗೆ ಕರೆ ನೀಡಿದ್ರು. ಇದೆಲ್ಲ ಆಗ್ಬೇಕಾದ್ರೆ ಅದಕ್ಕೆ ನಾವು ಸದಾ ಇವತ್ತು ಕನ್ನಡ ಉತ್ಸವ ಮಾಡಿಬಿಟ್ಟು ಈ ಬಾವುಟವನ್ನು ಅನಾವರಣ ಮಾಡಿ ಸುಮ್ಮನಾಗುವುದಿಲ್ಲ. ಸದಾ ಗಲಾಟೆ ಮಾಡ್ತಾ ಇರಬೇಕು, ಅದು ಜೀವನ ಮಾಡಬೇಕು, ಅದನ್ನ ಸರಿ ಯಾರು ಮಾತಾಡಿಸಬಾರ್ದು. ಆಗ್ತದೆ. ದೇಶದಲ್ಲಿ 1000 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನ ಭದ್ರಾಚಲಂನಲ್ಲಿ ಪ್ರದರ್ಶಿಸಿದ್ದೇ ದಾಖಲೆಯಾಗಿತ್ತು. ಆದರೆ ಇದೀಗ ಭಾರತ ಯುವ ಕೇಂದ್ರದ 17 ಮಂದಿ ಕನ್ನಡಾಭಿಮಾನಿಗಳು ತಲಾ 100 ಮೀಟರ್ ಉದ್ದದ ಬಾವುಟವನ್ನ 1.10 ಲಕ್ಷ ವೆಚ್ಚದಲ್ಲಿ ಸಿದ್ಧಪಡಿಸಿ ಬೃಹತ್ ಬಾವುಟವನ್ನಾಗಿಸಿ ಪ್ರದರ್ಶಿಸಿದ್ದಾರೆ. ಕನ್ನಡದ ಬಗ್ಗೆ ಅನ್ಯ ಭಾಷಿಗರಿಗೆ ತಿಳಿಸುವ ಹಾಗೂ ಉತ್ತರ ಕರ್ನಾಟಕದ ಮಂದಿಯ ಪ್ರತ್ಯೇಕತೆ ಕೂಗನ್ನ ಅಡಗಿಸಿ ಏಕತೆ ಸಾರುವ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಈ ಬಾವುಟವನ್ನ ಪ್ರದರ್ಶಿಸಲಾಗಿದೆ. ಕರ್ನಾಟಕನ ಗಡಿ ಭಾಗದಲ್ಲಿ 2 ಮಾಡಬೇಕು ಅಂತ ಇದ್ದಾರೆ. ನಾವೆಲ್ಲ ಒಂದೇ ನಾಡು, ಒಂದೇ ನೆಲ, ಒಂದೇ ಜಲ, ಒಂದೇ ಸಂಸ್ಕೃತಿ ಅಂತ ಬಿಂಸಕ್ಕೆ ಬಾವುಟನ 2 ತುಂಡು ಮಾಡಬೇಡಿ ಅನ್ನೋ ಉದ್ದೇಶಕ್ಕೋಸ್ಕರ 1700 ಮೀಟರ್ ಮಾಡ್ತಾ ಇದೀವಿ. ಇಂಡಿಯಾದಲ್ಲಿ ಇಂಡಿಯನ್ ಫ್ಲಾಗ್ಸ್ ಭದ್ರಾಚಲಮಲ್ಲಿ 1 ಕಿಲೋಮೀಟರ್ ಇದೆ, ಅದು ರೆಕಾರ್ಡ್. ಅದು ಬಿಟ್ಟು 1700 ಮೀಟರ್ ರೆಕಾರ್ಡ್ ಇದೆ. 1700 ಮೀಟರ್ ಉದ್ದದ ಕನ್ನಡ ಬಾವುಟ ಪ್ರದರ್ಶನವನ್ನ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಗೊಳಿಸಲು ಯುವ ಕೇಂದ್ರ ಪ್ರಯತ್ನಿಸಿದ. ಆದರೆ ಲಿಮ್ಕಾ ದಾಖಲೆಗೆ ಸೇರಿಸಲು ಈ ಸಂಸ್ಥೆ ಒಪ್ಪಿಕೊಂಡಿದೆ ಅಂತಾರೆ. ಅನ್ಯ ಭಾಷಿಗರೇ ಹುಚ್ಚಿರುವ ಬೆಂಗಳೂರಿನಲ್ಲಿ ಕನ್ನಡತನ ಮೆರೆಯಲು ಭಾರತ ಯುವ ಕೇಂದ್ರ ತಳೆದ ಈ ವಿಶಿಷ್ಟ ಹಾದಿ ಎಲ್ಲರಿಗೂ ಮಾದರಿಯಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶಾಪ್, ಬೆಂಗಳೂರು.